ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ರೈತರ ದಿನಾಚರಣೆ ಆಚರಣೆ ಜೋರ್ದಾರ್ ಎಲ್ಲ ನಡೀತಾ ಇದೆ. ರೈತರನ್ನು ಗೌರವಿಸಬೇಕಾಗಿ ನಮ್ಮ ಧರ್ಮ ಕರ್ಮ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾರಣಕ್ಕೆ ಅವ್ರನ್ನ ಪುಷಿ ಹೊಡೆಯೋ ಅವಶ್ಯಕತೆ ಇಲ್ಲ. ರೈತ ದಿನಾಚರಣೆ ನಮ್ಮ ನೆನೆಯೋದು, ನಂತರ ದಿನದಲ್ಲಿ ಅವರು ಶೋಷಣೆ ಮಾಡೋದು ತಪ್ಪಬೇಕಾಗಿದೆ. ದೊಡ್ಡ ಫಂಕ್ಷನ್ ಮಾಡೋದು, ಒಂದಿಷ್ಟು ಸಂಘಟನೆಗಳು ಕೂಡ್ಕೊಳ್ಳೋದು, ಮಾತಾಡೋದು, ರೈತದ್ದೇ ಎಲ್ಲಪ್ಪ ಅಂತ ಹೇಳೋದು. ಮತ್ತು ಜನ ಸುಳ್ಳೇನಲ್ಲ, ಇವತ್ತು ನಮಗೇನಾದರೂ ಗ್ಯಾರಂಟಿಗಳು ಸಿಗ್ತಾ ಇದ್ದರೆ ರೈತರ ಅಕ್ಕಿ, ರೈತರ ಗೋಧಿ, ರೈತರ ಜೋಳ ಇವ್ರು ಬೆಳೆದ್ರಿಂದ, ಇವರು ಕೊಟ್ಟಂಥ ದಾನದಿಂದ ಇವತ್ತಿನ ಸರ್ಕಾರಗಳು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅದು ಮೋದಿನೂ ಮಾತಾಡ್ತಾರೆ, ಸಿದ್ದರಾಮಯ್ಯನೂ ಮಾತಾಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ, ಕಾಂಗ್ರೆಸ್ಸಿಗರು ಮಾತಾಡ್ತಾರೆ, BJPಗರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ರೈತನಿಂದ ಎಲ್ಲ ನಾವು ಕೊಟ್ಟೆವಪ್ಪ ನಿಮ್ಮ ಕಾಳ, ನಿಮಗೂ ಎಲ್ಲಿ ಕೊಡ್ತೀವಿ, ನೀವು ಬೆಳೆದ್ರಿ ಹೊಲದಲ್ಲೇ, ನಿಮ್ಮ ಜನ ನಾವು ನಮ್ಮ ಸೇವಕರಂತ ಆಯ್ಕೆ ಮಾಡ್ಕೊಂಡಿದ್ದೀವಿ, ಸೇವೆ ಮಾಡ್ತಾಯಿದ್ದೀರಪ್ಪ ನೀವೆಲ್ಲ. ಆದರೆ ಇವತ್ತು ರೈತರನ್ನ ದಿಶಾಬರ ಮಾಡುವಂಥ ಕೆಲಸಗಳು ಭಾಳ ನಡೀತಾ ಈ ಸಂದರ್ಭದಲ್ಲಿ. ಪ್ರಗತಿ ರೈತರು ಭಾಳ ಸಾಧನೆ ಮಾಡಿದರು, ಕಬ್ಬು ಭಾಳ ಬೆಳೆದ್ರು, ಅವ್ರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ. ನಾನಿದ್ದೆ ದೊಡ್ಡ ರೈತರು, ಉತ್ತಮ ಸಾವಯವ ರೈತರು. ಇದು ಕೇವಲ ಏನಪ್ಪ ಅಂದ್ರೆ, ಇವೆಲ್ಲ ನಾವು ಕೃಷಿ ತಜ್ಞರು, ಕೃಷಿ ವಿಜ್ಞಾನಿಗಳು ಅಂತ ಕರ್ಕೊಳ್ತೀವಲ್ಲ, ಇವರು ಈ ಜನರಿಗಿಂತ ನಮ್ಮ ಸಾಮಾನ್ಯ 1 ಎಕರೆ ಅರ್ಧ ಎಕರೆ ಭೂಮಿಯಲ್ಲಿ ದುಡೋದು ಬದುಕು ಮಾಡಿಕೊಂಡು ಸಾಲದ ಬದುಕ್ತಿರ್ತಾನಲ್ಲ, ಅವನು ದೊಡ್ಡ ವಿಜ್ಞಾನಿ. ನಿಜವಾಗಿಯೂ ಅವನಿಗೆ ಗೌರವ ಸಲ್ಲಿಸಬೇಕಾಗಿದೆ. ನಮ್ಮವ 1 ಟನ್ 1 ಎಕರೆಗೆ 70 ಟನ್ ಬರೋದ, 80 ಟನ್ ಬೆಳೆದ, 100 ಟನ್ ಬೆಳೆದ ಹಾಕಿದಷ್ಟು ಅದಕ್ಕೆ ಭೂಮಿಗೆ. ಅದಕ್ಕೆ ಬಂದು ಮಾರ್ಕೆಟ್ ರೇಟ್ ಏನು ಅಂತ ಮಾಡಿ ಗೊತ್ತಿಲ್ಲ ಪಾಪ. 100 ಎಕರೆ ಭೂಮಿ ಇರ್ತದೆ, 10-20 ಎಕರೆ ಭೂಮಿ ಇರ್ತದೆ, ಅದ್ರ ಹಾಕ್ತಾನೆ ತರ್ತಾನೆ, ಲಾಭ ತೋರಿಸ್ತಾನೆ. ಮತ್ತು ಕೃಷಿಕರಿಗೆ, ಕೃಷಿ ವಿಜ್ಞಾನಿ ನಮ್ಮವರಿಗೆ ಏನಿರ್ತದಪ್ಪ ಅಂತಂದ್ರೆ, ಅತ್ಯಂತ ಕರೆಸೋದು ಸ್ಟೇಜ್ ಮೇಲೆ ಕುಣಿಸಿದಾಗ ಹೊರಪಳೆ ಮಾತಾಡ್ತಾರೆ, ರೈತ ಹಂಗೆ ರೈತ ಹಿಂಗೆ. ಆದರೆ ನಿಜವಾಗಿಯೂ ರೈತ ಇವತ್ತು ತೊಂದರೆಗಳಿದ್ದಾನೆ. ಒಬ್ಬ ರೈತನ ದಿನಗೂಲಿ ರೈತಗೆ 27 ರೂಪಾಯಿದ ಇದೆ ದೇಶದೊಳಗೆ. ಅವನನ್ನು ಲಕ್ಷ ಇಟ್ಕೊಂಡು ನಾವು ಮಾತಾಡಬೇಕಾಗಿದೆ ಇವತ್ತು. ಆ ವ್ಯಕ್ತಿಯನ್ನು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತ ಇವತ್ತು ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಲಾಭದ್ದು ಯಾವುದೂ ಇಲ್ಲ. ಇವತ್ತೇನು ಪ್ರಗತಿಪರ ರೈತ ಅಂತ ಹೇಳ್ಕೊಡ್ತಾ ಇದ್ದಾರಲ್ಲ, ಅವ್ರನ್ನ ನಾವು ಕೇಳ್ತಾ ಇದ್ದೀವಿ, 1 ಟನ್ ಕಬ್ಬು ಬೆಳೆದು ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಹೇಳ್ಕೊಡ್ರಿ. 4,500 ಕೆಳಗೆ ಖರ್ಚು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ತುಟ್ರಿ ಇವತ್ತು. ಗಳೆ, ಗಾಡ, ಆಳ, ಕಾಳ, ಬೀಜ ಯಾವ ರೀತಿ ತುಟ್ಟಿದ್ದಾವೆ ನಿಮ್ಮ ಕಬ್ಬಿನ ಬೀಜಲ್ಲಿ ಮತ್ತು ಬೀಜಲ್ಲಿ ಹಾಕಿದ ಮೇಲೆ ಎಷ್ಟು ಹೋಗ್ತಾವೆ ಮತ್ತು ಬೇರೆ ಉಳಿದ ಬೆಳೆಗಳು 5-6 ತಿಂಗಳಾದ್ರೆ, ಕಬ್ಬು 1 ವರ್ಷದ ಬೆಳೆ 11ರಿಂದ 14 ತಿಂಗಳು ಅಷ್ಟೊಳಗೆ ತೆಗಿಬೇಕು. ಅದನ್ನು 3 ಸಲ ಬರ್ತದೆ ಸಮಾಧಾನ, ಆದರೆ ಅಷ್ಟರೊಳಗೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಅನ್ನೋದು ಗೊತ್ತಿರಲಿ. ಅದು 1 ಟನ್ ಬೆಳಿಬೇಕಾದ್ರೆ 4,700 ರೂಪಾಯಿ ಖರ್ಚು ಬರ್ತದೆ ಮಿನಿಮಮ್. ಇದಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತು ಹೇಳಬೇಕಾಗಿದ್ದು, ರೈತ ದಿನಾಚರಣೆ ಆಚರಿಸೋಕ್ಕಿಂತಲೂ ರೈತಗೆ ಮಾರ್ಕೆಟ್ ಕೊಡ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾರ್ಕೆಟ್ ಕೊಡ್ರಿ. ಇವತ್ತಿನ ಎಲ್ಲ ರೈತ ನಾಯಕರಿಗೆ ಕೇಳ್ಕೊಂಡು ಕೈ ಮುಗಿದು ನಾವೇನಂದ್ರೆ, ನೀವು ಮಾರ್ಕೆಟ್ ಬೇಡ್ರಿ. ಸುಮ್ಮನೆ ಏನೋ ಪ್ಯಾಕೇಜ್ ಕೊಡ್ತಾರ, ಮತ್ತೇನೋ ಕೊಡ್ತಾರ ಅಂತ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಇವೆಲ್ಲ ದಿಶಾಭೂಲಿ. ನಾವು MSP ಮಾಡಿದ್ದೀವಿ, ದರ ನಿರ್ಧಾರ ಮಾಡಿದ್ದೀವಿ, ಎಲ್ಲ ಖರೀದಿ ಆಗೋದಿಲ್ಲ ರೀ. ಅದು ಸರ್ಕಾರ ಎಷ್ಟು ಉಳ್ತದ? ಈಗ ಅದು ಡೇಟ್ ಕೊಟ್ಟಿರೋದು, ಉಳಿದ ಬೆಳೆಗಳಿಗೆ 20 ಬೆಳೆಗಳಿಗೆ ಡೇಟಾ ಈ ತಿಂಗಳ ಬರ್ರಿ, ಪಾಳೆ ಹಚ್ಚಿರಿ, ಅದೇ ಹಾಕಿರಿ, ಎಷ್ಟೆಲ್ಲ ಗುದ್ದಾಡೋದು ಏನಂತೆ? ಪ್ರತಿ ಹಳ್ಳಿಗೆ ಒಂದು ಗೋಡಾನ ಕಟ್ಟಿಸ್ಕೊಳ್ಳೋ ಶಕ್ತಿ ಇಲ್ವ ನಮ್ಮ ಸರ್ಕಾರಕ್ಕೆ? ನಮ್ಮ ರೈತರಿಗೆ ಅದು ಕಟ್ಟಿಸ್ಕೊಳ್ಳುವಂಥ ಯುಕ್ತಿ ಶಕ್ತಿ ಇಲ್ವಾ? ನಿಮ್ಮ ಬೆಳೆದ ಬೆಳೆನಲ್ಲಿ ಇಟ್ಟುಕೊಂಡ್ರೆ ಅಲ್ಲಿ ತಾನು ಬರ್ತಾನಲ್ಲ, ಬೇಕಾದ ಹೊಟ್ಟಿಗೆಲ್ಲ ಹಿಟ್ಟು ಬೇಕು, ಬೇಕಾದ ಬರ್ತಾನೆ. ವ್ಯಾಪಾರಿಗೆ ಅಂತೇಳಿ ಬರ್ತಾನೆ ನಿಮ್ಮ ಹತ್ರ, ಪಾಪ ಅವನು ಲಾಭ ಮಾಡ್ಕೊಳ್ತಾನೆ, ತನ್ನ ಸಾರಿಗೆ ತಗೊಳ್ತಾನೆ, ತನ್ನ ಹಾಕಿದ ದುಡ್ಡು ತಗೊಳ್ತಾನೆ, ಮೇಲೆ ರೇಟ್ ಮಾಡ್ಕೊಳ್ತಾನೆ ಮಾರೋ ಮುಂದೆ. ಅದು ನೀವು ಅವ್ರಿಗೆ ಮಾರೋ ಮುಂದೆ ನಿಮ್ಮ ಟೋಟಲ್ ಎಷ್ಟು ಖರ್ಚಾಗಿರ್ತದೆ? ಖರ್ಚ, ವೆಚ್ಚ, ಆಳ, ಹೋಳ, ವರ್ಷದ ಬೆಳೆ ಇದ್ದರೆ ವರ್ಷದ ಎಷ್ಟು ಖರ್ಚು ಬಂತು? 6 ತಿಂಗಳು, 3 ತಿಂಗಳು, 4 ತಿಂಗಳು ಬೆಳೆದಾಗ ಎಷ್ಟು ಖರ್ಚು ಬಂತು? ನಾವು ಎಷ್ಟು ಲಾಭ ಹಾಕೋಬೇಕು? ಅಲ್ಲಿ ಡಿಸೈಡ್ ಮಾಡಬೇಕು.
ಪ್ರತಿ ಹಳ್ಳಿಗೆ ಮತ್ತು ಹೋಬಳಿಗೆ ಪ್ರತಿ ಹಳ್ಳಿಗೆ ಗೋಡೌನ್ ಆಗಬೇಕು. ಎಲ್ಲ ಕಾಳ ಒಣ ಕಾಳುಗಳನ್ನು ತೆಗೆದಿಡೋ ಸಲುವಾಗಿ, ಕಚ್ಚಿಡೋ ಸಲುವಾಗಿ, ಅವಕ್ಕೆ ಹುಳುಗಳು ಹತ್ತಂಗಿಡೋ ಸಲುವಾಗಿ ಗೋಡೌನ್ ಮಾಡ್ಕೋಬೇಕಾಗ್ಯದ. ನೀವು ಏಕಾಏಕಿ ಬಂದಾಗ, ರಾಶಿ ಬಂದಾಗ ಡೌನ್ ಆಗ್ತದೆ ಬೆಲೆ. ಇದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ ಹೆಚ್ಚು ಕಾಳು ಬಂತದ ಸವಿ ಆಕೈತೆ. ಅದು ಇದು ಮಾರ್ಕೆಟ್ ಡಿಮಾಂಡ್ ಸಪ್ಲೈ ಆಯ್ತದ. ಈ ಥೇರಿ ನಿಮಗೆಲ್ಲ ಎಕನಾಮಿಕ್ಸ್ ಓದಿದವರೆಲ್ಲ ಗೊತ್ತೂ ಇರ್ತದೆ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅದನ್ನು ಒಂದು ಸ್ವಲ್ಪ ಇಟ್ಟು ಮಾರಿದ್ರೆ, ತೆಗೆದಿಟ್ಟು ಮಾರಿದ್ರೆ ರೇಟ್ ಬರ್ತದೆ. ಮತ್ತು ಅದು ಇಟ್ಕೊಳ್ಳೋಕೆ ಆಗಿಲ್ಲ ರೈತಗೆ. ಅದನ್ನು ಯಾಕೆ ನೀವು ಅರ್ಥ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು? ಈ ರಾಜಕಾರಣಿಗಳಾಗಿರ್ಬೋದು, ರೈತ ನಾಯಕರಾಗಿರ್ಬೋದು, ಇದ್ರ ಬೆನ್ನು ಹತ್ತಿರಿ. ಪ್ರತಿ ರೈತಿಗೆ ಬೆನ್ನು ಹತ್ತಿರಿ. ಪ್ರತಿ ರೈತನು 10 ರೂಪಾಯಿ ಇಸ್ಕೊಂಡು ಗೋಡೌನ್ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ಹಳ್ಳಿಗೆ 100, 200, 1,000 ಹಾಕೊಟ್ಟು ಶಕ್ತಿ ಅದ ನಮ್ಮ ರೈತರಲ್ಲೇ. ಮತ್ತು ಸ್ಟಾರ್ಟ್ ಮಾಡಿರಿ. ಆಮೇಲೆ ಬ್ಯಾಂಕಿಗೆ ಬೆನ್ನು ಹತ್ತಿರಿ. ಯಾರ್ಯಾರು ಕೊಡ್ತಾರೆ ಬ್ಯಾಂಕ್ ಲೋನ? ಕಳ್ಳರಿಗೆ, ತುಡುಗರಿಗೆ, ಸುಳಿಸಿ ಏನೋ ತೋರಿಸಿ ಸಾಲ ತೊಗೊಂಡು ಹೋಗುವಂಥ ಮಂದಿ ಇದ್ದಾರೆ. ಅವ್ರನ್ನೆಲ್ಲ ಟೀಕಾನು ಮಾಡ್ತೀರಿ ನೀವು. ಅಲ್ಲಿ ಸಾಲ ಅವ್ರು ತೊಗೋತಾರೆ. ಹೌದು, ಮತ್ತಲ್ಲೇ ನೀವು ತೊಗೊಳೋದನ್ನ ಅವ್ರು ತೊಗೊಳ್ತಾರೆ. ಈ DCC ಬ್ಯಾಂಕ್ ಎಷ್ಟು ರೈತರು ಕೊಡ್ತದೆ, ಉಳಿದವ್ರು ಎಷ್ಟು ಕೊಡ್ತದೆ ಅಂದ್ರೆ ಇವತ್ತು ನೀವು ಅದನ್ನ ತೆಗೆಸಾಕತ್ತೀರಿ. ಇನ್ಫಾರ್ಮೇಷನ್ ಯಾಕಂದ್ರೆ ಕೇಳಿ ಅವ್ರನ್ನೆಲ್ಲ ಎಷ್ಟು ಜನ ಎಷ್ಟು ರೈತರಿಗೆ ಕೊಟ್ಟಿದ್ರಿ, ಎಷ್ಟು ದುಡ್ಡು ಬತ್ತು, ನಿಮ್ದು ಎಷ್ಟು ದುಡ್ಡು ಇದ್ದು ಕೇಳ್ರಿ. ರೈತರ ಮಟ್ಟ ಬೇರೆ ಕಂಪ್ನಿಗಳು ಯಾರು ತೊಗೊಂಡು ಅದನ್ನೂ ಕೇಳ್ರಿ. ಬಡ್ಡಿ ಆಡೋ ಲೇವಾದೇವಿ ಆಗಿದಾವೆ ಇವತ್ತು. ಬಡ್ಡಿ ಆಡು 2-2.5% ಬಡ್ಡಿ ತೊಗೊಳ್ತಾರೆ ಅವರು. ತೊಗೊಂಡು ಅದು ಮಾಡ್ತಾ ಇರ್ತಾರೆ, ದಂಧೆ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಡೂಮ್ ಆಗ್ತಾವೆ, ಭಾಳ ಪ್ರಭಾವ ಇದ್ದಾವೆ. ಡೂಮ್ ಮಾಡಿ ಹೋಗಿಬಿಡ್ತಾರಲ್ಲ, ಪಾಪ ಖುಷಿ ಇರುತ್ತೆ, ಮುಳುಗಿಸ್ತಾರೆ ಇದನ್ನು. ಅದಕ್ಕೆ DCC ಬ್ಯಾಂಕ್ಗಳಿದ್ದು ಪ್ರತಿಯೊಂದು ಹಳ್ಳಿಗಳಿಗೆ ನೀವು ಗೋಡಾನ ಕಟ್ಕೊಂಡ್ಬಿಟ್ರಿ, ಸಾಲ ತೊಗೊಳ್ರಿ. ನ್ಯಾಷನಲ್ ಬ್ಯಾಂಕ್ ಉಳಿದಾವೆ ನಮ್ಮ. ಹೋಗಿ ಕೇಳ್ರಿ ಮೋದಿ ಅವ್ರಿಗೆ, ಯಾಕೆ ನಮ್ಗೆ ಸಾಲ ಕೊಡೋದಲ್ಲ? ಮೋದಿ ಅದಾನಿ ಅಂಬಾನಿ ಕೊಡ್ತೀರಿ ನೀವು. ಅದಾನಿ ಅಂಬಾನಿದ ಆಗಲಿಲ್ಲ ಕಾನೂನು, ಅದು 3 ಕಾನೂನು ಆಗಿದ್ದರೆ ನಿಮ್ಮ ಕಾಳು ಇರ್ತಿರಲಿಲ್ಲ, ನಿಮ್ಮ ಬೆಳೆ ಇರ್ತಿರಲಿಲ್ಲ. ಹೋಗ್ತಿದ್ರಿ ರೈತರು. ಅವ್ರು ಕೊಟ್ಟಷ್ಟ ನೀವು ತೊಗೊಂಡಷ್ಟು ಇನ್ನೂ ದಿವಾಳಿ ಹೋಗಿಬಿಡ್ತು. ಆ ಭೂಮಿ ಅವರು ಆಗಿಬಿಡ್ತಿದ್ದು. ಅಲ್ಲಿ ಒಂದು ಎಂಥ ಒಂದು ಪ್ರಗಲ್ಭವಾದಂಥ ಒಂದು ಕಾನೂನು ಇತ್ತಪ್ಪ ಅಂದ್ರೆ, ನಿಮ್ಮ ಭೂಮಿ ಮೇಲೆ ಅವ್ರು ಸಾಲ ತೊಗೊಳ್ಳೋರು. ಗ್ಯಾರಂಟಿ ಯಾವುದಾದ್ರು ಸಾಲಕ್ಕೆ, ಶ್ಯೂರಿಟಿ ಯಾವುದಾದ್ರು ನಿಮ್ಮ ಭೂಮಿ. ಸಾಲ ತೊಗೊಳೋದವ ಅದಾನಿ ಅಂಬಾನಿ ಅಂತವ್ರು. ನಾಳೆ ದಿವಾಳಿ ಇದ್ದಿದ್ರೆ ನಿಮ್ಮ ಭೂಮಿಗಳು ಹೋಗುವಂಥದ್ದು. ಇದಕ್ಕೆ ಹಂಚಿದ್ರಲ್ಲೆಲ್ಲ ಪಂಜಾಬ್ ಮತ್ತು ಹರಿಯಾಣ ರೈತರು ಇಂಥ ಭೀಕರ ಇತ್ತದ್ರಲ್ಲಿ. ಇವತ್ತು ಸಹ ನಮ್ಮ ಕರ್ನಾಟಕ ಸರ್ಕಾರ ತೆಗಿತಾ ಇಲ್ಲ ಅದನ್ನು. ನೋಡಿರಿ, ಸಿದ್ದರಾಮಯ್ಯ ನಮ್ಮ ಪರ ಅಂತ ತಿಳ್ಕೊಂಡಿವಿ, ರಾಹುಲ್ ಗಾಂಧಿ ನಮ್ಮ ಪರ ಅಂತ ತಿಳ್ಕೊತೀವಿ. ಅವರ ಅಂದ್ರೆ ಇಲ್ಲಿ ಮಿಡಲ್ ಮ್ಯಾನ್ಗೆ ಹೆಲ್ಪ್ ಮಾಡಿಸ್ರೆ ಇವರೆಲ್ಲ ಗುದ್ದಾಡ್ತಾರೆ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತಾರೆ ಕಾರ್ಪೊರೇಟ್ಗಳು. ಮತ್ತು ಇವರೆಲ್ಲ ಪಾಪ ರೈತ ಹಿಡಿದು ಕೊಡು ಪಾರ್ಟಿ ಫಂಡ್. ಅದಕ್ಕೆ ಪಾರ್ಟಿ ಕೂಡಿಲ್ಲ ಪರಿಸ್ಥಿತಿ. ಇನ್ನೊಬ್ಬ ಉಣಿಸಿ ಎಲ್ಲ ಕುಲ್ಲಾಗಿದ್ದಾನೆ ರೈತ. ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾಗಿದ್ರಿ, ಯೋಚನೆ ಮಾಡ್ಬೇಕಾಯ್ತು. ದಿನಾಚರಣೆ ಆಚರಿಸಿ ಜೈ ಅಂದ ಒಂದೇನು ಶಾಲ್ ಹಾಕಿ ಮ್ಯಾಲೆ ಒಂದು ಟಪಿಗೆ ಹಾಕಿ ಕಳಿಸಿರಲ್ಲ, ಮೈಸೂರು ಟೊಪ್ಪಿ ಹಾಕಿ ನಡಿಪ ಮಗನ ಅಂತೇಳಿ ಸನ್ಮಾನ ಮಾಡ್ರಿ, ಬೇಡ ಅಂತಲ್ಲ. ಆದ್ರೆ ಅದರಿಂದ ದುರುದ್ದೇಶಗಳು ಸಹಿತ ಇಲ್ಲಿದ್ದಾವೆ. ಇದನ್ನು ತಿಳ್ಕೊಬೇಕಾಗಿತ್ತು ರೈತರಿಗೆ ಮಾತು ಹೇಳ್ತಾ ಇದ್ದೀನಿ. ರೈತರು ನೀವು ಎಚ್ಚರಾಗ್ರಿ. ನಿಮ್ಮ ಪ್ರತಿನಿಧಿಯನ್ನು ಆರಿಸಿ ಕಳಿಸ್ರಿ. ನಿಮ್ಮ ಪ್ರತಿನಿಧಿ ನಿಮ್ಮಲ್ಲೇ ಬಡವ ರೈತ ಯಾವ ಇದ್ದಾನೆ, ಒಳ್ಳೆಯ ಮನುಷ್ಯ ಯಾವ ಇದ್ದಾನೆ, ಆರಿಸಿ ಕಳಿಸ್ರಿ. ನಿಮ್ಗೆ ಶಕ್ತಿ ಐತಿ. ಮಿನಿಮಮ್ 50% ಇದ್ದೀರಿ ನೀವು ಓಟ್ ಹಾಕುವಂಥವ್ರು. ಅದ್ರ ಜೊತೆ ನಿಮ್ಮ ದಲಿತರನ್ನ, ನಿಮ್ಮ ಹಿಂದುಳಿದವರನ್ನು, ನಿಮ್ಮ ಇಲ್ಲಿ ಆದಿವಾಸಿಗಳನ್ನ, ನಿಮ್ಮ ಮೈನಾರಿಟಿಗಳನ್ನು ತೊಗೊಂಡು ಓಟ್ ಹಾಕಿರ 70-80% ಆದ ನಿಮ್ಮದು ಸರ್ಕಾರ ಇರುತ್ತೆ. 224 ಎಲ್ಲ ರೈತರು ಇರ್ತೀರಿ, ಅಥವಾ ಹಿಂದುಳಿದವರು ಅಥವಾ ಇವರಲ್ಲಿ ಇರ್ತೀರಿ. ದುಡ್ಡು ಇಸ್ಕೋಬೇಡ್ರಿ, ಆರಿಸ್ರಿ, ನಿಮ್ಮ ಬದುಕು ಮಾಡ್ಕೊಳ್ರಿ, ಮಾರ್ಕೆಟ್ ಮಾಡ್ಕೊಳ್ರಿ. ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಮಾಡ್ಕೊಳ್ರಿ. ಗೋಡೌನ್ ಮಾಡಿ ನೀಡ್ರಿ. ಟೈಮ್ ಬಂದಾಗ ಮಾರ್ರಿ. ಒಂದಷ್ಟು ನೀವು ಡಿಸೈಡ್ ಮಾಡಿರಿ. ನಿಮ್ಮ ಮಾಲಿಗೆ ನೀವು ಏನಪ್ಪ ಮಾಲಕರಾಗ್ರಿ. ಇದನ್ನು MS ಸ್ವಾಮಿನಾಥನ್ ಹೇಳ್ತಾರೆ. C2+2 ಅಂತಂತ ಹೇಳ್ತಾರೆ. ಖರ್ಚೆಲ್ಲ ತೆಗೆದ ಮಾಡಿ ನೀವು 50% 100 ರೂಪಾಯಿ ಖರ್ಚು ಮಾಡಿದಿರಿ, 150ಕ್ಕೆ ಮಾರ್ರಿ ಅದನ್ನು. ಅದು ನೀವು 100 ರೂಪಾಯಿ ಖರ್ಚು ಮಾಡಿ 50-60 ರೂಪಾಯಿಗೆ ಮಾರಿದ್ರೆ ಲಾಭ ಏನಂತೆ? ಹಾಲೆಲ್ಲಗೂ ಹಂಗೈತೆ ಎಲ್ಲ ತೊಗೊಳ್ರಿ. ಇವತ್ತು ಹಾಲಿನ ಒಂದು ಲೀಟ್ರ್ ಎಷ್ಟು ಖರ್ಚು ಬರುತ್ತೆ ಲೆಕ್ಕ ಹಾಕಿದ್ರಣ, ಅದನ್ನು ಮಾಡಿ ನೋಡ್ರಿ ಒಮ್ಮೆ. ಇದು ಯಾವಾಗ ರೈತರು ಜಾಗೃತಿ ಆಗೋದಿಲ್ಲ ಅಲ್ಲಿವ್ರಿಗೆ ಏನಿಲ್ಲ. ಸುಮ್ಮನೆ ದಿನಾಚರಣೆ ಮಾಡೋದು. ಅವ್ರು ಯಾರೋ ಒಬ್ಬ ಪ್ರಗತಿ ಇದ್ದವ್ರು ಒಂದು ಸ್ವಲ್ಪ ಅನುಕೂಲ ವಸ್ತು ಇರ್ತಾರೆ. ಒಂದು 100 ಎಕರೆದಾಗ ಒಂದು ಮೆಂಟನ್ ಚಂದ ನಡೀತಿರ್ತದೆ. ಅದನ್ನ ಉಳಿದವ್ರಲ್ಲಿ ಅವ್ರಿಗೆ ನಾವು ಆಗ್ಬೇಕಂತೀವಿ. ಅವ್ರು ಏನೇನು ಮಾಡ್ತಾರೋ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಗೊಬ್ಬರ ಹಾಕ್ತಾರೆ, ಯಾರಿಗೂ ಗೊತ್ತಿರ್ತದೆ. ಒಂದು ಚೆಕ್ ಮಾಡಂತೇಳಿ ಅವ್ರಿಗೂ. ಅದೇ ರೈತ ದೇಶದ ಬೆನ್ನೆಲುಬಲ್ಲ, ಈ ದೇಶದ ಜೀವಾಳ. ಈ ದೇಶದಾದರೂ ಭಾರತ ದೇಶದ ಜೀವಾಳಿಗೆ ಯಾವ ಇಂಡಸ್ಟ್ರಿ ಇಲ್ಲ, ಯಾವ ಬೆಳೆದಿಲ್ಲ. ಎಲ್ಲ ಕಾಳರ್ ಕ್ಯಾಶಕ್ಕೆ ದಿವಾಳಿ ಹೋಗ್ಬಿಟ್ಟಿದ್ವು. ಅದ್ರ ಈ ಕಂಪ್ನಿಗಳು ಬಂದ ಮೇಲೆ ಮುಗಿದು ಹೋಯ್ತು. 100 ಮಂದಿ ಉದ್ಯೋಗ ಕೊಡ್ತಾನೆ ಅಂತ ಹೇಳೋದು, 1 ವರ್ಷ ನಡೆಸೋದು, 3 ವರ್ಷ ಅಂತ ಬಂದು ಮಾಡ್ಕೊಂಡು ಹೋಗಿಬಿಡೋದು. ಮುಂದೆ ಏನು ಮಾಡೋದು? ಅದಕ್ಕೆ ರಿಟರ್ನ್ ಅಪ್ ಮಾಡ್ಕೊಳ್ಳೋದು. ಸರ್ಕಾರ ರಿಟರ್ನ್ ಅಪ್ ಮಾಡೋದೈತಿ. ಪಾರ್ಟಿ ಯಾವುದು ಇರುತ್ತಿಲ್ಲ ಸರ್ಕಾರದಾಗ, ಅದಕ್ಕೆ ಅರ್ಧ, ಆ ಕಂಪ್ನಿಯಾಗ ಅರ್ಧ. ಜೈ ಹಿಂದ್. ಇದು ಜೈ ಭಾರತ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ರೈತರು ದಿನಾಚರಣೆ ಮಾಡ್ಕೊಂಡು 100 ರೂಪಾಯಿ ಉಳಿಯಕ್ಕೆ ಹೋಗ್ಬೇಡ್ರಿ. ಮಾರ್ಕೆಟ್ ನಿಮ್ಗೆ ತೊಗೊಳ್ರಿ. ಪ್ರತಿಯೊಂದು ಹಳ್ಳಿಗೆ ಓಡಾಡ ಮಾಡ್ಕೊಳ್ರಿ, ನೀರಾವರಿ ಮಾಡ್ಕೊಳ್ರಿ. ಇದು ಮಾಡೋಕ್ಕೆ ಗೌರ್ಮೆಂಟ್ ಬೆನ್ನ ಹತ್ರಿ.
ರಗಡ್ ನೀರದ ನಮ್ಮಲ್ಲಿ ಕೃಷ್ಣಾ ನದಿ ಪಾಪ ಹರಿದು ಹಂಗೆ ಹೊರಟದ 720-40 ಇದು ಟಿ ಎಮ್ ಸಿನ ನೀರು ಬಳಸ್ಬೇಕದನ್ನು ಮತ್ತು 166 ಟಿ ಎಮ್ ಸಿ ಕೊಟ್ಟಾರ ಅದನ್ನು ಅದು ಬಳಸ್ಕೊಳಕ್ಕಾಗವಲ್ದು ನಮಗೆ ಅಲ್ಲಿ ಭ್ರಷ್ಟಾಚಾರ ಎಷ್ಟು ಭ್ರಷ್ಟಾಚಾರ ಎಲ್ಲ ರಾಜಕಾರಣಿಗಳು ಅವರ ಅಂತ ಹೇಳ್ತಾ ರೈತ ಎಚ್ಚರ ಆಗಬೇಕಾಗಿದೆ. ರೈತ ದಿನಾಚರಣೆ ದಿವಸ ಇದೊಂದು ನಮಗೆ ಅನಿಸಿದ್ದು ಕೆಲವು ಮಾತಾಡಿದ್ದೀನಿ. ಇದು ನಿಮಗೆ ಸರಿ ಅನಿಸಿರ್ಬೋದು, ತಪ್ಪು ಅನಿಸಿರ್ಬೋದು. ಅದು ನಾವು ಒಂದಿಷ್ಟು ಹೇಳೋದು ನಿಮ್ಗೆ ಏನು ಮಾತಾಡ್ತಾರೆ ಉದ್ರೇಕಕಾರಿ ಅಂತ ಅನಿಸ್ಬೋದು. ಉದ್ರೇಕಕಾರಿ ಅಲ್ಲ, ವಸ್ತುಸ್ಥಿತಿ ನಿಮ್ಮ ಜೊತೆಗೆ ಹೇಳಿದ್ದೀನಿ. ನೀವು ನಂಬರಿ ಬೇಡ್ರಿ ನಿಮ್ಗೆ ಬಿಟ್ಟಂಥದ್ದು ಅಂತ ಹೇಳ್ತಾ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.